ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು ಈ ಅಧ್ಯಾಯದ ಪೇಜ್ ನಂಬರ್ 98ರಲ್ಲಿ ಬರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 1ರ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಈ ಪ್ರಶ್ನೆ 1ರಲ್ಲಿ ನಮಗೆ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. 2 ಚಿತ್ರಗಳನ್ನು ನೀವಿಲ್ಲಿ ಕಾಣಬಹುದು. ಈ ಚಿತ್ರಗಳಲ್ಲಿ ನೀವು ಕೇವಲ ಒಂದು ಕೋನವನ್ನ ಕಾಣಬಹುದು. ಮೊದಲನೇ ಚಿತ್ರದಲ್ಲಿ ಮೊದಲ ಕೋನ 30 ಡಿಗ್ರಿ, ಇದನ್ನ ಮಾತ್ರ ಕೊಟ್ಟಿದ್ದಾರೆ. ನೀವು ಉಳಿದ ಎಲ್ಲಾ ಕೋನಗಳನ್ನು ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿರುವ ಕೋನ, ಈ ಕೋನ, ಇಲ್ಲಿ ಕೋನ ಇದೆ, ಇಲ್ಲಿ ಕೂಡ ಇದೆ, ಇಲ್ಲಿ ಇದೆಲ್ಲ ಕೋನಗಳನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಅದೇ ರೀತಿ ಎರಡನೇ ಚಿತ್ರದಲ್ಲೂ ಕೂಡ ಒಂದು ಕೋನವನ್ನ ಮಾತ್ರ ಕೊಟ್ಟಿದ್ದಾರೆ, ಉಳಿದ ಕೋನಗಳನ್ನ ಕಂಡುಹಿಡಿಬೇಕು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಮೊದಲ ಚಿತ್ರವನ್ನ ತೆಗೆದುಕೊಂಡು ಈ ಮೊದಲನೇ ಚಿತ್ರಕ್ಕೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋಣ. ಅಂದ್ರೆ ಇಲ್ಲಿರುವಂತ ಎಲ್ಲಾ ಕೋನಗಳನ್ನ ಕಂಡುಹಿಡಿತಾ ಹೋಗುವ. ಅದನ್ನ ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು ಅಂತ ಹೇಳಿ ನೋಡುವ. ಸೊ ಮೊದಲಿಗೆ ಈ ಚಿತ್ರವನ್ನ ನಾನಿಲ್ಲಿ ಬಿಡಿಸ್ತಾ ಇದ್ದೇನೆ. ಇಲ್ಲಿ ನಾವು ಸೊಲ್ಯೂಷನ್ ಅನ್ನ ಕಂಡುಹಿಡಿಯಲಿಕ್ಕೆ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿರುವಂತ ಆಯತದ ಗುಣಲಕ್ಷಣಗಳನ್ನು ಉಪಯೋಗಿಸಬಹುದು, ಅಥವಾ ನಿಮಗೆ ಗೊತ್ತಿರುವಂತ ಕೆಲವೊಂದು ಕೋನಗಳ ಗುಣಲಕ್ಷಣಗಳನ್ನು ಉಪಯೋಗಿಸಿ ಇಲ್ಲಿ ನೀವು ಉತ್ತರವನ್ನ ಕಂಡುಹಿಡಿಯಬಹುದು. ಇಲ್ಲಿ ಬರುವಂತ ಅಥವಾ ನಾವಿಲ್ಲಿ ಬರೆಯುವಂತ ಉತ್ತರವು ಒಂದೇ ರೀತಿ ಆಗಿರುವುದಿಲ್ಲ. ನಿಮಗೆ ಯಾವುದು ತುಂಬಾ ಈಸಿಯಾಗಿ ಕಾಣ್ತದೆ ಆ ರೀತಿಯಲ್ಲಿ ಇದರ ಸೊಲ್ಯೂಷನ್ ಅನ್ನು ನೀವು ಕಂಡುಹಿಡಿಬಹುದು. ಸೊ ಮೊದಲಿಗೆ ಇಲ್ಲಿ ಇರುವಂತ ಈ ಚಿತ್ರ ಏನಿದೆ, ಇದರಲ್ಲಿ ಇರುವಂತ ಮಧ್ಯಬಿಂದು, ಈ ಕರ್ಣದ ಮಧ್ಯಬಿಂದು, ಇದನ್ನ ಓ ಎನ್ನುವ ಹೆಸರಿನಿಂದ ಗುರುತಿಸ್ತೇನೆ. ಅದರಿಂದ ನಮಗೆ ಉಳಿದ ಕೋನಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ನಾವೀಗ ಇದರ ಸೊಲ್ಯೂಷನ್ ಅನ್ನು ಬರೀತಾ ಹೋಗುವ. ಸೊ ಮೊದಲಿಗೆ ನಾನಿಲ್ಲಿ ತ್ರಿಭುಜ AOB ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಅಂದ್ರೆ ನೀವು ಈ ಚಿತ್ರವನ್ನ ಗಮನಿಸಬಹುದು. ಈ ಚಿತ್ರದಲ್ಲಿ ಇರುವಂತ ತ್ರಿಭುಜ AOB ಅನ್ನ ತೆಗೆದುಕೊಳ್ತೇನೆ. ಸೊ ಅದನ್ನ ಬರೀತಾ ಹೋಗ್ತೇನೆ. ಸೊ ತ್ರಿಭುಜ AOB ಯಲ್ಲಿ, ಸೊ ಈ ತ್ರಿಭುಜ AOB ಅನ್ನ ನೀವು ಗಮನಿಸಿದ್ರೆ ಇಲ್ಲಿ ನಾವು ಆಯತದ ಗುಣಲಕ್ಷಣವನ್ನ ಉಪಯೋಗಿಸಬಹುದು. ಈ ತ್ರಿಭುಜ AOB ಯಲ್ಲಿ OB is equal to OA ಆಗಿದೆ. OB is equal to OA ಆಗಿದೆ. ಯಾಕೆಂದ್ರೆ ಇದು ಆಯತದ ಕರ್ಣವಾಗಿದೆ, ಕರ್ಣಗಳ ಭಾಗ. ಹಾಗೆ ನಾವು ಕಲ್ತಿದ್ದೇವೆ ಆಯತದ ಕರ್ಣಗಳು ಅರ್ಧಿಸುತ್ತವೆ ಅಂತೇಳಿ, ಅಂದ್ರೆ ಸಮಭಾಗಗಳಾಗಿ ವಿಂಗಡಿಸುತ್ತದೆ ಅಂತೇಳಿ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು OB is equal to OA ಅಂತ ಇಲ್ಲಿ. ಸೊ ಇದಕ್ಕೆ ರೀಸನ್ ಏನಂದ್ರೆ ಆಯತದ ಕರ್ಣಗಳು ಅರ್ಧಿಸುತ್ತದೆ ಅಂತ ನೀವಿಲ್ಲಿ ರೀಸನ್ ಬರೀಬೇಕು. ಆಯತದ ಕರ್ಣಗಳು ಅರ್ಧಿಸುತ್ತವೆ. ಸೊ ಈಗ ಎರಡು ಬಾಹುಗಳು ಸಮ ಆಗಿದೆ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು, ಅದಕ್ಕೆ ಅಭಿಮುಖವಾಗಿರುವಂತ ಕೋನಗಳು ಸಮವಾಗಿರ್ತದೆ. ಇಲ್ಲಿರುವಂತ ಈ ಎರಡು ಬಾಹುಗಳು ಒಂದಕ್ಕೊಂದು ಸಮ ಅಂತ ಹೇಳಿದ್ರೆ ಇದಕ್ಕೆ ಅಭಿಮುಖವಾಗಿರುವಂತ ಕೋನ ಈ ಕೋನ, ಹಾಗೆ ಈ AO ಬಾಹುವಿಗೆ ಅಭಿಮುಖವಾಗಿರುವಂತ ಕೋನ ಈ ಕೋನ. ಅಂದ್ರೆ ಈ ಎರಡು ಕೋನಗಳು ಸಮವಾಗಿರ್ತದೆ ಅಂತ ಹೇಳ್ಬೋದು. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಕೋನ OAB, ಕೋನ OAB ಇದು ಯಾವುದಕ್ಕೆ ಸಮವಾಗಿದೆ, ಕೋನ OBA ಗೆ ಸಮವಾಗಿದೆ ಅಂತ ಹೇಳ್ಬೋದು. ಸೊ ಕೋನ OAB is equal to ಕೋನ OBA ಆಗಿದೆ. ಯಾಕೆ, ಇದಕ್ಕೆ ರೀಸನ್ ಏನಂತ ಬರೀತೀರಾ, ಸಮವಾಗಿರುವ ಬಾಹುಗಳ ಅಭಿಮುಖ ಕೋನಗಳು ಸಮ ಅಂತ ನೀವು ರೀಸನ್ ಅನ್ನ ಬರೀಬೇಕು. ಈ ರೀತಿ ಅದನ್ನ ಬರೀಬಹುದು. ಸೊ ಇಲ್ಲಿ ಈ ಕೋನ, ಇಲ್ಲಿರುವಂತ ಈ 30 ಡಿಗ್ರಿ ನಮಗೆ ಕೊಟ್ಟಿರುವಂತ ಕೋನವು ಇಲ್ಲಿರುವಂತ ಈ ಕೋನ OBA ಗೆ ಸಮವಾಗಿರೋದ್ರಿಂದ ನಾವಿಲ್ಲಿ ಏನ್ ಹೇಳ್ಬೋದು, ಕೋನ OAB 30 ಡಿಗ್ರಿ ಆಗಿದೆ. ಅದನ್ನ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಕೋನ OBA is equal to 30 ಡಿಗ್ರಿ ಅಂತ ಹೇಳ್ಬೋದು. ಸೊ ನಾವೀಗ ಇಲ್ಲಿ ಒಂದು ಕೋನವನ್ನ ಕಂಡುಹಿಡಿದಿದ್ದೇವೆ. ಸೊ ಈ ಕೋನದ ಅಳತೆ ಎಷ್ಟು, ಈ ಕೋನದ ಅಳತೆ 30 ಡಿಗ್ರಿ. ನಂತರ ನಾವು ಇಲ್ಲಿ ಈ ತ್ರಿಭುಜ AOB ಅನ್ನು ತೆಗೆದುಕೊಳ್ಳಿ. ಈಗ ತ್ರಿಭುಜ AOB ಅನ್ನು ತೆಗೆದುಕೊಂಡ್ರೆ ತ್ರಿಭುಜದ ಮೂರು ಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ, ತ್ರಿಭುಜದ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಸೊ ಅದೇ ಪ್ರಾಪರ್ಟಿಯನ್ನ ನಾವೀಗ ಇಲ್ಲಿ ಈ ತ್ರಿಭುಜ AOB ಗೆ ಉಪಯೋಗಿಸಬೇಕು. ಅಂದ್ರೆ ಇಲ್ಲಿ ನಾವು ಬರೀಬಹುದು ಕೋನ OAB ಅಂದ್ರೆ ಈ 30 ಡಿಗ್ರಿ ಇರುವಂತ ಈ ಕೋನ ಪ್ಲಸ್ ಕೋನ
ಒ ಬಿ ಎ ಪ್ಲಸ್ ಕೋನ ಎ ಒ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬೋದು. ಸೊ ಇದಕ್ಕೆ ರೀಸನ್ ಏನು? ತ್ರಿಭುಜದ ಒಳಕೋನಗಳ ಮೊತ್ತ. ಸೊ ಅದನ್ನು ನೀವು ಬರೀಬೇಕು. ಇದಕ್ಕೆ ರೀಸನ್ ತ್ರಿಭುಜದ ಒಳಕೋನಗಳ ಮೊತ್ತ ಯಾವಾಗಲೂ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಸೊ ಒಳಕೋನಗಳ ಮೊತ್ತ ಅಂತ ರೀಸನ್ ಬರೀಬೋದು. ಈಗ ಇದರಲ್ಲಿ ನಮಗೆ ಒ ಎ ಬಿ ಗೊತ್ತಿದೆ, ಎಷ್ಟು ಆಲ್ರೆಡಿ ಕೊಟ್ಟಿದ್ದಾರೆ 30 ಡಿಗ್ರಿ ಅಂತ. ಒ ಬಿ ಅನ್ನು ನಾವು ಫೈಂಡ್ ಔಟ್ ಮಾಡಿದ್ದೇವೆ, ಎಷ್ಟದು? ಅದು ಕೂಡ 30 ಡಿಗ್ರಿ ಇದೆ. ನಂತರ ಎ ಒ ಬಿ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಎ ಒ ಬಿ ಅನ್ನು ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 30 60 ಆಗ್ತದೆ. 60 ಡಿಗ್ರಿ ಪ್ಲಸ್ ಎ ಒ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎ ಒ ಬಿ, ಕೋನ ಎ ಒ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ. ಸೊ ಇಲ್ಲಿ ಕಳೆದಾಗ ನಮಗೆ ಸಿಗ್ತಾ ಇದೆ ಕೋನ ಎ ಒ ಬಿ ಇಸ್ ಈಕ್ವಲ್ ಟು 120 ಡಿಗ್ರಿ ಅಂತ ಹೇಳಿ. ಸೊ ನಾವೀಗ ಇನ್ನೊಂದು ಕೋನವನ್ನು ಕಂಡುಹಿಡಿದಿದ್ದೇವೆ. ಅದು ಯಾವುದು? ಕೋನ ಎ ಒ ಬಿ. ಈ ಚಿತ್ರವನ್ನು ಗಮನಿಸಿದ್ರೆ ಕೋನ ಎ ಒ ಬಿ ಎಷ್ಟಾಗಿದೆ? 120 ಡಿಗ್ರಿ ಅಂತ ನಮಗಿಲ್ಲಿ ಸಿಕ್ಕಿದೆ. ನಂತರ ನಾವು ಯಾವುದನ್ನು ಕಂಡುಹಿಡಿಯಬಹುದು? ಈಗ ಈ ಕೋನ ಎ ಒ ಬಿ 120 ಡಿಗ್ರಿ ಅಂತ ಆದರೆ ಇದರಲ್ಲಿ ಇರುವಂಥ ಸಿ ಒ ಡಿ ಎನ್ನುವಂಥ ಕೋನ ಏನಿದೆ, ಈ ಸಿ ಒ ಡಿ ಕೋನವನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು. ಯಾಕೆಂದರೆ ಇವುಗಳು ಶೃಂಗಾಭಿಮುಖ ಕೋನಗಳಾಗಿವೆ. ಕೋನ ಎ ಒ ಬಿ ಮತ್ತು ಕೋನ ಸಿ ಒ ಡಿ ಎನ್ನುವಂಥದ್ದು ಶೃಂಗಾಭಿಮುಖ ಕೋನಗಳಾಗಿವೆ. ಆದ್ದರಿಂದ ಅವುಗಳು ಸಮವಾಗಿರ್ತದೆ. ಸೊ ಇದು 120 ಡಿಗ್ರಿ ಆದರೆ ಕೋನ ಸಿ ಒ ಡಿ ಏನಾಗಿರ್ತದೆ? ಸಿ ಒ ಡಿ ಕೂಡ 120 ಡಿಗ್ರಿ ಆಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಮುಂದೆ ನಾನು ಬರೀತಾ ಇದ್ದೇನೆ ನಂತರ ಬರುವಂಥದ್ದನ್ನ. ಕೋನ ಸಿ ಒ ಡಿ ಯಾವುದಕ್ಕೆ ಸಮವಾಗಿದೆ? ಕೋನ ಎ ಒ ಬಿಗೆ ಸಮವಾಗಿದೆ. ಸೊ ಇದಕ್ಕೆ ರೀಸನ್ ಏನು? ಶೃಂಗಾಭಿಮುಖ ಕೋನಗಳಾಗಿವೆ. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಒಂದಕ್ಕೊಂದು ಸಮವಾಗಿರ್ತದೆ. ಸೊ ಅದು ರೀಸನ್ ಅನ್ನು ನೀವು ಬರೀಬೇಕು. ಶೃಂಗಾಭಿಮುಖ ಕೋನಗಳು. ಈ ರೀತಿ ನೀವು ಗೆರೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ಉಂಟಾಗುವಂಥ ಕೋನ ಇದಕ್ಕೆ ಸಮವಾಗಿರ್ತದೆ. ಅದೇ ರೀತಿ ಇಲ್ಲಿ ಉಂಟಾಗುವಂಥ ಕೋನ ಇದಕ್ಕೆ ಸಮವಾಗಿರ್ತದೆ. ಸೊ ಇವುಗಳು ಶೃಂಗಾಭಿಮುಖ ಕೋನಗಳು. ಸೊ ಕೋನ ಎ ಒ ಬಿ 120 ಡಿಗ್ರಿ ಅಂತ ಗೊತ್ತಿದೆ. ಹಾಗಾಗಿ ಕೋನ ಸಿ ಒ ಡಿ ಎಷ್ಟು ಅಂತ ನಾವು ಹೇಳ್ಬೋದು? ಅದು ಕೂಡ 120 ಡಿಗ್ರಿ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನಾವು ಮೂರನೇ ಕೋನವನ್ನು ಈಗ ಕಂಡುಹಿಡಿದಿದ್ದೇವೆ. ಸೊ ಇದರ ಅಳತೆ ಎಷ್ಟು? ಇದರ ಅಳತೆ 120 ಡಿಗ್ರಿ ಆಗಿದೆ. ನಂತರ ನಾವು ಇಲ್ಲಿ ಈ ಕೋನ ಸಿ ಒ ಡಿ ಸಿಕ್ಕಿದ ನಂತರ ನೆಕ್ಸ್ಟ್ ನಾವು ಡಿ ಒ ಸಿ ತ್ರಿಭುಜವನ್ನು ತೆಗೆದುಕೊಳ್ಳುವ. ಸೊ ನಾವು ಈ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇವೆ. ತ್ರಿಭುಜ ಡಿ ಒ ಸಿ ಅನ್ನು ತೆಗೆದುಕೊಳ್ತಾ ಇದ್ದೇವೆ. ಸೊ ಈ ಡಿ ಒ ಸಿ ತ್ರಿಭುಜದಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಒ ಸಿ ಎನ್ನುವಂಥ ಬಾವು ಯಾವುದಕ್ಕೆ ಸಮವಾಗಿದೆ? ಒ ಡಿಗೆ ಸಮವಾಗಿದೆ. ಸೊ ನಾವಿಲ್ಲಿ ಬರೆಯಬಹುದು ಒ ಸಿ ಇಸ್ ಈಕ್ವಲ್ ಟು ಒ ಡಿ. ಇದಕ್ಕೆ ಪುನಃ ರೀಸನ್ ಏನು? ಆಯತದ ಕರ್ಣಗಳು ಅರ್ಧಿಸುತ್ತವೆ. ಸೊ ಇಲ್ಲಿ ಒ ಸಿ ಇಸ್ ಈಕ್ವಲ್ ಟು ಒ ಡಿ ಆದರೆ ಅದಕ್ಕೆ ಅಪೋಸಿಟ್ ಆಗಿರುವಂಥ ಕೋನಗಳು ಏನಾಗಿರ್ತದೆ? ಅವುಗಳು ಕೂಡ ಸಮವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಇದರಿಂದಾಗಿ ನಾವು ಬರೀಬಹುದು ಕೋನ ಒ ಸಿ ಡಿ ಮತ್ತೆ ಕೋನ ಒ ಡಿ ಸಿಗಳು ಸಮವಾಗಿರ್ತದೆ. ಯಾಕೆಂದ್ರೆ ಇದಕ್ಕೆ ರೀಸನ್ ಯಾವುದು? ಇಲ್ಲಿ ಬರೆದಿರುವಂಥ ರೀಸನ್ ಅನ್ನೇ ನೀವು ಬರೆದ್ರಾಯ್ತು. ಸಮವಾಗಿರುವ ಬಾಹುಗಳ ಅಭಿಮುಖ ಕೋನಗಳು ಸಮವಾಗಿರ್ತದೆ ಅಂತ ಹೇಳಿ. ನಂತರ ನೀವೀಗ ತ್ರಿಭುಜ ಸಿ ಒ ಡಿಯನ್ನು ತೆಗೆದುಕೊಳ್ಳಿ ಅಥವಾ ಡಿ ಒ ಸಿ. ಸೊ ಆ ತ್ರಿಭುಜವನ್ನು ತೆಗೆದುಕೊಳ್ಳಿ. ಸೊ ತ್ರಿಭುಜ ಸಿ ಒ ಡಿಯಲ್ಲಿ 3 ಕೋನಗಳಿವೆ. ಒಂದು ಇಲ್ಲಿರುವ ಕೋನ, ಇನ್ನೊಂದು ಈ ಕೋನ. ಸೊ ಈ 3 ಕೋನಗಳ ಮೊತ್ತ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಸೊ ಅದನ್ನು ಬರೀತಾ ಇದ್ದೇನೆ. ಕೋನ ಒ ಡಿ ಸಿ. ನಾನಿಲ್ಲಿ ಬರೀತಾ ಇರುವಾಗ ನೀವು ಚಿತ್ರವನ್ನು ಸರಿಯಾಗಿ ಗಮನಿಸಬೇಕು. ಇಲ್ಲದಿದ್ದರೆ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತದೆ. ಒ ಡಿ ಸಿ ಪ್ಲಸ್ ಒ ಸಿ ಡಿ ಪ್ಲಸ್ ಡಿ ಒ ಸಿ ಈ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 180 ಡಿಗ್ರಿ ಆಗಿದೆ. ನಂತರ ಕೋನ ಒ ಡಿ ಸಿ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ? ಒ ಸಿ ಡಿಗೆ ಸಮವಾಗಿದೆ. ಇಲ್ಲಿ ನಾವು ಅದನ್ನು ತೋರಿಸಿದ್ದೇವೆ. ಸೊ ಒ ಡಿ ಸಿ ಜಾಗದಲ್ಲಿ ಒ ಸಿ ಡಿ ಅಂತ ಹಾಕ್ತಾ ಇದ್ದೇನೆ. ಇಲ್ಲಿ ಒ ಸಿ ಡಿ ಅಂತ ಹಾಗೇ ಇರಲಿ.
ನೆಕ್ಸ್ಟ್ ಕೋನ ಡಿ ಒ ಸಿ. ಕೋನ ಡಿ ಒ ಸಿ ಎಷ್ಟು ನಾವು ಈಗಾಗಲೇ ಫೈಂಡ್ ಔಟ್ ಮಾಡಿದ್ದೇವೆ, ಅಥವಾ ಸಿ ಒ ಡಿ ಎಷ್ಟು, ಅದು 120 ಡಿಗ್ರಿ. ಹಾಗಾಗಿ ಇದು 120 ಡಿಗ್ರಿ ಆಗಿದೆ. 120 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ಒ ಸಿ ಡಿ 2 ಸಲ ಇರೋದ್ರಿಂದ 2 ಒ ಸಿ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ ಅಂತ ಬರೀಬಹುದು. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 2 ಒ ಸಿ ಡಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಸೊ ಒ ಸಿ ಡಿ ಇಸ್ ಈಕ್ವಲ್ ಟು 60 ಡಿಗ್ರಿ ಭಾಗಿಸು 2. ಸೊ ಇಲ್ಲಿ ಒ ಸಿ ಡಿ ಕೋನ ಭಾಗಿಸಿದಾಗ ನಮಗೆ ಸಿಗ್ತಾ ಇದೆ ಒ ಸಿ ಡಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ ಈಗ ನಾವು 4ನೇ ಕೋನವನ್ನು ಕೂಡ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಕೋನ ಒ ಸಿ ಡಿ ಇಸ್ ಈಕ್ವಲ್ ಟು 30 ಡಿಗ್ರಿ. ಈಗ ಕೋನ ಒ ಸಿ ಡಿ 30 ಡಿಗ್ರಿ ಆದರೆ ಕೋನ ಒ ಡಿ ಸಿ ಕೂಡ ಏನಾಗ್ತದೆ, ಅದು ಕೂಡ 30 ಡಿಗ್ರಿ ಆಗ್ತದೆ. ಯಾಕೆಂದ್ರೆ ಆ ಎರಡೂ ಕೋನಗಳು ಒಂದಕ್ಕೊಂದು ಸಮವಾಗಿದೆ. ಹಾಗಾಗಿ ಕೋನ ಒ ಡಿ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ನಾವು ಬರೀಬಹುದು. ಸೊ ಈಗ ಚಿತ್ರವನ್ನು ನೀವು ಗಮನಿಸಿದ್ರೆ ಇಲ್ಲಿ ನಮಗೆ 30 ಡಿಗ್ರಿ ಅಂತ ಸಿಕ್ಕಿದೆ, ಹಾಗೆ ಇಲ್ಲಿರುವಂತ ಕೋನದ ಮೊತ್ತ 30 ಡಿಗ್ರಿ ಅಂತ ಸಿಕ್ಕಿದೆ. ಸೊ ನಾವೀಗ ಇಷ್ಟು ಕೋನಗಳನ್ನ ಫೈಂಡ್ ಔಟ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು ಉಳಿದಿರುವ ಕೋನಗಳನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಉಳಿದ ಕೋನಗಳನ್ನ ಕಂಡುಹಿಡಲಿಕ್ಕೆ ನಾವೀಗ ತ್ರಿಭುಜ ಒ ಸಿ ಡಿಯನ್ನು ತೆಗೆದುಕೊಳ್ಳುವ. ಸೊ ತ್ರಿಭುಜ ಒ ಸಿ ಡಿ ಅಂದ್ರೆ ಈ ತ್ರಿಭುಜ, ಹಾಗೆ ತ್ರಿಭುಜ ಸಿ ಒ ಬಿ ಯನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಈ ಎರಡು ತ್ರಿಭುಜ ಅಥವಾ ಒ ಸಿ ಬಿ ಅಂತ ಕೂಡ ನಾವು ಹೇಳಬಹುದು. ಸೊ ಯಾವುದೇ ರೀತಿಯಲ್ಲಿ ನೀವು ಕರೀಬಹುದು ಇದನ್ನ. ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಇಲ್ಲಿ ನೀವು ಕೋನ ಸಿ ಅನ್ನ ಗಮನಿಸಿದ್ರೆ ಯಾವಾಗಲೂ ಕೂಡ ಈ ಕೋನ ಅಂದ್ರೆ ಕೋನ ಸಿ ಏನಿದೆ ಈ ಕೋನ ಮತ್ತೆ ಇಲ್ಲಿರುವಂತ ಈ 30 ಡಿಗ್ರಿ ಕೋನ, ಈ ಎರಡೂ ಕೋನಗಳ ಮೊತ್ತ ಎಷ್ಟಾಗಿರ್ತದೆ, ಇದು 90 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಇದು ಆಯತದ ಕೋನವಾಗಿದೆ. ಹಾಗಾಗಿ ನಾವಿಲ್ಲಿ ಬರೀಬಹುದು ಕೋನ ಒ ಸಿ ಬಿ, ಕೋನ ಒ ಸಿ ಬಿ ಪ್ಲಸ್ ಕೋನ ಒ ಸಿ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತೇಳಿ. ಆಯತದ ಕೋನಗಳು ಯಾವಾಗಲೂ ಏನಾಗಿರ್ತದೆ, ಲಂಬ ಕೋನಗಳಾಗಿರ್ತದೆ. ಆದ್ರಿಂದ ಇದಕ್ಕೆ ರೀಸನ್ ಆಯತದ ಕೋನಗಳು ಅಂತ ಬರೀಬಹುದು, ಅಥವಾ ಆಯತದ ಕೋನ. ನೆಕ್ಸ್ಟ್ ಕೋನ ಒ ಸಿ ಡಿ ಎಷ್ಟಿದೆ, ಕೋನ ಒ ಸಿ ಡಿ 30 ಡಿಗ್ರಿ ಇದೆ. ಆದ್ರಿಂದ ಕೋನ ಒ ಸಿ ಬಿ ಪ್ಲಸ್ 30 ಡಿಗ್ರಿ ಇಸ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ಕೋನ ಒ ಸಿ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 30 ಡಿಗ್ರಿ. ಸೊ ಅಂದ್ರೆ ನಮ್ಗಿಲ್ಲಿ ಸಿಗ್ತಾ ಇದೆ ಇನ್ನೊಂದು ಕೋನ ಒ ಸಿ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ನಾವೀಗ 6ನೇ ಕೋನವನ್ನ ಫೈಂಡ್ ಔಟ್ ಮಾಡಿದ್ದೇವೆ, ಕೋನ ಒ ಸಿ ಬಿ ಅಂದ್ರೆ ಈ ಕೋನ 60 ಡಿಗ್ರಿ ಆಗಿದೆ. ನಂತರ ನೀವು ತ್ರಿಭುಜ ಒ ಬಿ ಸಿ ಅನ್ನ ತೆಗೆದುಕೊಳ್ಳಿ. ಅಂದ್ರೆ ತ್ರಿಭುಜ ಒ ಬಿ ಸಿ ಅಂದ್ರೆ ಯಾವುದು, ಈ ತ್ರಿಭುಜ. ಸೊ ಅದನ್ನ ಬರೀತಾ ಇದ್ದೇನೆ. ನಂತರ ತ್ರಿಭುಜ ಒ ಬಿ ಸಿ. ಸೊ ತ್ರಿಭುಜ ಒ ಬಿ ಸಿ ಅನ್ನ ನೀವು ಗಮನಿಸಿದ್ರೆ ಈ ತ್ರಿಭುಜ ಒ ಬಿ ಸಿ ಅಲ್ಲಿ ಏನಾಗಿದೆ, ಒ ಬಿ ಇಸ್ ಈಕ್ವಲ್ ಟು ಒ ಸಿ ಆಗಿದೆ. ಯಾಕೆ ಅಂದ್ರೆ ಇದು ಆಯತದ ಕರ್ಣ. ಸೊ ಆಯತದ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಹಾಗಾಗಿ ಒ ಬಿ ಇಸ್ ಈಕ್ವಲ್ ಟು ಒ ಸಿ. ಸೊ ಒ ಬಿ ಇಸ್ ಈಕ್ವಲ್ ಟು ಒ ಸಿ ಆದ್ರೆ ಕೋನ ಒ ಬಿ ಸಿ ಎನ್ನುವಂಥದ್ದು ಯಾವುದಕ್ಕೆ ಸಮವಾಗಿದೆ, ಕೋನ ಒ ಸಿ ಬಿಗೆ ಸಮ. ಯಾಕೆಂದ್ರೆ ಸಮವಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಸಮವಾಗಿರ್ತದೆ. ಸೊ ಇಲ್ಲಿ ನೀವು ರೀಸನ್ ಬರೀಬೇಕು. ಮೊದಲಿಗೆ ರೀಸನ್ ಆಯತದ ಕರ್ಣಗಳು ಅರ್ಧಿಸುತ್ತದೆ ಅಂತ ಬರೀರಿ. ಇಲ್ಲಿ ಸಮವಾಗಿರುವಂತ ಬಾಹುಗಳಿಗೆ ಅಭಿಮುಖವಾಗಿರುವಂತ ಕೋನಗಳು ಸಮ ಅಂತ ಬರೀಬೇಕು. ಸೊ ಆದ್ರಿಂದ ನೆಕ್ಸ್ಟ್ ನಾವು ಇನ್ನೊಂದು ಕೋನವನ್ನ ಇಲ್ಲಿ ಹೇಳ್ಬೋದು. ಯಾವ ಕೋನ ಒ ಬಿ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಹೇಳ್ಬೋದು. ಸೊ ಇದು 7ನೇ ಕೋನವಾಗಿದೆ. ಸೊ ಈ ಕೋನವು 60 ಡಿಗ್ರಿ ಆಗಿದೆ. ನೆಕ್ಸ್ಟ್ ನಾವು ಈ ತ್ರಿಭುಜ ಒ ಬಿ ಸಿ ಅನ್ನು ನೀವು ತೆಗೆದುಕೊಂಡ್ರೆ ಇದೇ ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಾಗಿರ್ತದೆ, ತ್ರಿಭುಜದ 3 ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಅಂದ್ರೆ ಕೋನ ಒ ಬಿ ಸಿ, ಕೋನ ಒ ಸಿ ಬಿ ಪ್ಲಸ್ ಕೋನ ಸಿ ಒ ಬಿ ಇದು ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ಅದನ್ನ ಬರೆಯುವ. ಸೊ ಕೋನ ಒ ಬಿ ಸಿ ಪ್ಲಸ್ ಕೋನ ಒ ಸಿ ಬಿ ಪ್ಲಸ್ ಕೋನ ಬಿ ಒ ಸಿ
ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿದೆ. ಯಾಕೆಂದ್ರೆ ಇಲ್ಲಿ ರೀಸನ್ ನೀವು ತ್ರಿಭುಜದ ಒಳಕೋನಗಳ ಮೊತ್ತ ಅಂತ ಬರೆದ್ರಾಯ್ತು. ನೆಕ್ಸ್ಟ್ ಕೋನ ಒ ಬಿ ಸಿ ಎಷ್ಟು ಇಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೇವೆ 60 ಡಿಗ್ರಿ. ಹಾಗೆ ಕೋನ ಒ ಸಿ ಡಿ ಎಷ್ಟು ಅದು 60 ಡಿಗ್ರಿ ಪ್ಲಸ್ ಕೋನ ಬಿ ಒ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ನೆಕ್ಸ್ಟ್ 60 ಪ್ಲಸ್ 60 ಅಂದರೆ 120 ಡಿಗ್ರಿ ಪ್ಲಸ್ ಬಿ ಒ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಬಿ ಒ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಇನ್ನೊಂದು ಕೋನ ಬಿ ಒ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಸಿಗ್ತಾ ಇದೆ. ಸೊ ಇದು 8ನೇ ಕೋನ, ಅಂದರೆ ಈ ಕೋನ 60 ಡಿಗ್ರಿ ಅಂತ ಸಿಕ್ಕಿದೆ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಈ ತ್ರಿಭುಜದಲ್ಲಿರುವಂಥ ಕೋನಗಳನ್ನು ಫೈಂಡ್ ಔಟ್ ಮಾಡಬೇಕು. ಅಗೇನ್ ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಕೋನ ಡಿ ಒ ಎ ಏನಿದೆ ಇದನ್ನು ನಾವು ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು ಈ ಚಿತ್ರವನ್ನು ಗಮನಿಸಿ. ಯಾಕೆಂದರೆ ಇದು ಶೃಂಗಾಭಿಮುಖ ಕೋನ. ಈ ಕೋನ ಡಿ ಒ ಎ ಎನ್ನುವಂಥದ್ದು ಈ ಕೋನಕ್ಕೆ ಸಮವಾಗಿದೆ. ಆದ್ರಿಂದ ಇದನ್ನು ನಾವು 60 ಡಿಗ್ರಿ ಅಂತ ಹೇಳ್ಬೋದು. ಸೊ ನೀವೀಗ ಈ ಡಿ ಒ ಎ ಮತ್ತು ಸಿ ಒ ಬಿ ತ್ರಿಭುಜವನ್ನು ತೆಗೆದುಕೊಳ್ಳಿ. ನಾನಿಲ್ಲಿ ಬರೀತಾ ಇರುವಾಗ ನೀವು ಚಿತ್ರವನ್ನು ಗಮನಿಸಬೇಕು. ಸೊ ತ್ರಿಭುಜ ಬಿ ಒ ಸಿ ಮತ್ತು ತ್ರಿಭುಜ ಎ ಒ ಡಿಗಳಲ್ಲಿ ನಾವೇನು ಹೇಳ್ಬೋದು, ಕೋನ ಬಿ ಒ ಸಿ ಅಂದರೆ ಕೋನ ಬಿ ಒ ಸಿ ಇಸ್ ಈಕ್ವಲ್ ಟು ಕೋನ ಏನಾಗಿದೆ ಎ ಒ ಡಿ ಆಗಿದೆ. ಇದಕ್ಕೆ ರೀಸನ್ ಏನು, ಇವುಗಳು ಶೃಂಗಾಭಿಮುಖ ಕೋನಗಳಾಗಿವೆ. ಸೊ ಶೃಂಗಾಭಿಮುಖ ಕೋನಗಳು ಅಂತ ಇಲ್ಲಿ ರೀಸನ್ ಬರೀಬೇಕು, ಕೋನಗಳು. ನಂತರ ಇಲ್ಲಿ ಕೋನ ಬಿ ಒ ಸಿ ನಮಗೆ 60 ಡಿಗ್ರಿ ಅಂತ ಗೊತ್ತಿದೆ. ಹಾಗಾಗಿ ನಾವೇನು ಹೇಳ್ಬೋದು, ಕೋನ ಎ ಒ ಡಿ. ಆದ್ರಿಂದ ಕೋನ ಎ ಒ ಡಿ ಏನಾಗಿದೆ 60 ಡಿಗ್ರಿ ಅಂತ ಹೇಳ್ಬೋದು. ಸೊ ಇದು 9ನೇ ಕೋನ. ಅಂದರೆ ಇಲ್ಲಿ ಈ ಚಿತ್ರವನ್ನು ನೀವು ಗಮನಿಸಿದ್ರೆ ಈ ಕೋನ 60 ಡಿಗ್ರಿ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಉಳಿದ 2 ಕೋನಗಳನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನೀವು ತ್ರಿಭುಜ ಎ ಒ ಡಿ ಮತ್ತೆ ತ್ರಿಭುಜ ಎ ಒ ಬಿ ಅನ್ನು ತೆಗೆದುಕೊಳ್ಳಿ. ಅಂದರೆ ಈ ತ್ರಿಭುಜ ಇಲ್ಲಿ ಚಿತ್ರದಲ್ಲಿ ತ್ರಿಭುಜ ಎ ಒ ಡಿ ಮತ್ತೆ ತ್ರಿಭುಜ ಎ ಒ ಬಿ ಅನ್ನು ತೆಗೆದುಕೊಳ್ಳಿ. ಈ 2 ತ್ರಿಭುಜವನ್ನು ಗಮನಿಸಿದ್ರೆ ಇಲ್ಲಿ ಈ 2 ತ್ರಿಭುಜದಲ್ಲಿ ಇಲ್ಲಿರುವಂಥ ಕೋನ, ಈ ಕೋನ 30 ಡಿಗ್ರಿ ಮತ್ತೆ ಇಲ್ಲಿರುವಂಥ ಈ ಕೋನ ಎರಡು ಒಟ್ಟಾಗಿ ಸೇರಿದಾಗ 90 ಡಿಗ್ರಿ ಆಗಬೇಕು. ಯಾಕೆಂದ್ರೆ ಇದು ಆಯತದ ಕೋನ ಎ ಎನ್ನುವಂಥದ್ದು ಏನಾಗಿದೆ, ಚಿತ್ರವನ್ನು ಗಮನಿಸಿ, ಕೋನ ಎ ಎನ್ನುವಂಥದ್ದು ಆಯತದ ಕೋನವಾಗಿದೆ. ಹಾಗಾಗಿ ಇದು ಏನಾಗಿರಬೇಕು, ಇದು 90 ಡಿಗ್ರಿ ಆಗಿರಬೇಕು. ಸೊ ಆದ್ರಿಂದ ನೆಕ್ಸ್ಟ್ ನೀವು ಇದನ್ನ ಇಲ್ಲಿ ಬರೀತಾ ಇದ್ದೇನೆ. ಸೊ ಇದರ ವಿವರಣೆಯನ್ನ ತ್ರಿಭುಜ ಎ ಒ ಡಿ, ತ್ರಿಭುಜ ಎ ಒ ಡಿ ಮತ್ತು ತ್ರಿಭುಜ ಎ ಒ ಬಿಯಲ್ಲಿ ಕೋನ ಒ ಎ ಡಿ ಪ್ಲಸ್ ಕೋನ ಒ ಎ ಬಿ ಎಷ್ಟಾಗಿದೆ, ಕೋನ ಒ ಎ ಡಿ ಪ್ಲಸ್ ಒ ಎ ಬಿ ಅಂದರೆ 90 ಡಿಗ್ರಿ. ರೀಸನ್ ಅಂದರೆ ಇದಕ್ಕೆ ಆಯತದ ಕೋನ. ನೆಕ್ಸ್ಟ್ ಕೋನ ಒ ಎ ಡಿ ಪ್ಲಸ್ ಕೋನ ಒ ಎ ಬಿ 30 ಡಿಗ್ರಿ ಆಗಿದೆ. ಸೊ 90 ಡಿಗ್ರಿ. ಕೋನ ಒ ಎ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 30 ಡಿಗ್ರಿ. ಅಂದರೆ ಇಲ್ಲಿ ಕೋನ ಒ ಎ ಡಿ ಎಷ್ಟು ಅಂತ ಹೇಳ್ಬೋದು, ಕೋನ ಒ ಎ ಡಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ಹೇಳ್ಬೋದು. ಸೊ ಇದು 10ನೇ ಕೋನ. ಅಂದರೆ ಕೋನ ಒ ಎ ಡಿ ಈ ಕೋನ 60 ಡಿಗ್ರಿ ಆಗಿದೆ ಅಂತ ನಮಗೆ ಸಿಕ್ಕಿದೆ. ನೆಕ್ಸ್ಟ್ ನೀವು ತ್ರಿಭುಜ ಎ ಒ ಡಿಯನ್ನು ಗಮನಿಸಿದ್ರೆ, ಎ ಒ ಡಿ ಏನಿದೆ ಚಿತ್ರವನ್ನು ಗಮನಿಸಿ, ತ್ರಿಭುಜ ಎ ಒ ಡಿಯಲ್ಲಿ ಇಲ್ಲಿ ಎ ಒ ಇಸ್ ಈಕ್ವಲ್ ಟು ಡಿ ಒ ಆಗಿದೆ. ಹಾಗಾಗಿ ಇದಕ್ಕೆ ಅಭಿಮುಖವಾಗಿರುವಂಥ ಕೋನಗಳು ಸಮವಾಗಿರ್ತದೆ. ಸೊ ನೀವಿಲ್ಲಿ ಬರೀಬೋದು ತ್ರಿಭುಜ ಎ ಒ ಡಿಯಲ್ಲಿ ಎ ಒ ಇಸ್ ಈಕ್ವಲ್ ಟು ಸಿ ಡಿ ಆಗಿದೆ.
ಎಒ ಇಸ್ ಈಕ್ವಲ್ ಟು ಓಡಿ ಆಗಿದೆ. ಯಾಕೆ ಅಂದರೆ ಇದು ಕರ್ಣಗಳು ಅರ್ಧಿಸುತ್ತವೆ. ಸೊ ಎರಡು ಬಾಹುಗಳು ಸಮ ಆದರೆ ಅದಕ್ಕೆ ಅಭಿಮುಖವಾಗಿರುವಂಥ ಕೋನಗಳು ಕೂಡ ಸಮ ಆಗಿರ್ತದೆ. ಅಂದರೆ ನಾವಿಲ್ಲಿ ಹೇಳ್ಬೋದು ಒ ಎ ಡಿ, ಕೋನ ಒ ಎ ಡಿ ಇಸ್ ಈಕ್ವಲ್ ಟು ಕೋನ ಒ ಡಿ ಎ ಅಂತ ಹೇಳ್ಬೋದು. ಸೊ ಕೋನ ಒ ಎ ಡಿ ಎಷ್ಟು? 60 ಡಿಗ್ರಿ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಕೋನ ಒ ಡಿ ಎ ಕೂಡ ಎಷ್ಟಾಗಿದೆ? 60 ಡಿಗ್ರಿ ಅಂತ ಹೇಳ್ಬೋದು. ಸೊ ಇದು 11ನೇ ಕೋನ. ಸೊ ಈ ರೀತಿಯಲ್ಲಿ ನೀವು ಕೋನಗಳನ್ನು ಕಂಡುಹಿಡಿಬಹುದು. ಈ ಕೋನಗಳನ್ನು ಕಂಡುಹಿಡಿಯಲಿಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ನಿಮಗೆ ಸುಲಭವಾಗಿರುವಂಥ ಯಾವುದೇ ವಿಧಾನವನ್ನು ನೀವು ಉಪಯೋಗಿಸ್ಬೋದು. ಕೊನೆಗೆ ಸರಿಯಾದ ಉತ್ತರ ಬಂದರೆ ಆಯಿತು. ಸೊ ನಾನಿಲ್ಲಿ ಕೊಟ್ಟಿರುವಂಥ ವಿಧಾನವೇ ಕರೆಕ್ಟ್ ವಿಧಾನ ಅಂತೇನಿಲ್ಲ. ನಿಮಗೆ ಬೇರೆ ಯಾವುದಾದ್ರೂ ಈಸಿ ಆಗಿರುವಂಥ ವಿಧಾನ ಗೊತ್ತಿದ್ರೆ ಅದನ್ನು ಕೂಡ ಉಪಯೋಗಿಸಿ ನೀವಿಲ್ಲಿ ಕೋನಗಳನ್ನು ಕಂಡುಹಿಡಿಬಹುದು. ಪರ್ಯಾಯ ಕೋನಗಳು, ಶೃಂಗಾಭಿಮುಖ ಕೋನಗಳು, ಯಾವುದೇ ಗುಣಲಕ್ಷಣವನ್ನು ಉಪಯೋಗಿಸಿ ಇದನ್ನು ಸಾಲ್ವ್ ಮಾಡ್ಬೋದು.